ನೀವು ಅರ್ಜಿಯನ್ನ ಹಾಕೊಂಡಂತ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕು, ಸೀನಿಯಾರಿಟಿ ನೋಡಿ ಯೋಗ್ಯವಲ್ಲವ ಈ ರೈತರು ಕೊಡಬೇಕಾ ಕೊಡಬಾರ್ದು ಅಂತೇಳಿ ಸ್ಥಳ ಪರಿಶೀಲನೆಯನ್ನ ಮಾಡಿ ನೀವು ಕೊಡಬೇಕಾದಂಥದ್ದು. ಇತ್ತೀಚಿನ ದಿನಗಳಲ್ಲಿ ಯಾವ ಪ್ರವೃತ್ತಿ ಆಗಿದೆ ಅಂತ ಹೇಳಿದ್ರೆ, ಈ 53 ಅರ್ಜಿ ಹಾಕೊಂಡಿದ್ದಂಥವ್ರನ್ನ ಏನು ಪ್ರಭಾವಿಗಳ ಹಿಂಬಾಲಕರು, ಶಾಸಕರ ಹಿಂಬಾಲಕರು, ರಾಜಕಾರಣಿಗಳ ಕೈಗೊಂಬೆಯಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಅಧಿಕಾರಿಗಳು ಅವ್ರಿಗೆ ಮಂಜೂರಾತಿಯನ್ನು ಮಾಡ್ತಾರೆ. ನಿಜವಾದಂತಹ ಫಲಾನುಭವಿಗಳಿಗೆ ಯಾರಿಗೂ ಕೂಡ ಜಮೀನನ್ನ 53 ಅರ್ಜಿನಲ್ಲಿ ಕೊಡ್ತಾ ಇಲ್ಲ. ಇದನ್ನ ನಾವು ಕೇಳಬೇಕೋ ಇಲ್ವೋ? ಏನಪ್ಪ ಕೇಳಬೇಕೋ ಇಲ್ವೋ? ಕೇಳಕ್ ಬಂದ್ರೆ ಈ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ನವರು, ನಾವ್ ಯಾರು ಈಗಾಗಲೇ ನಮ್ ಲೋಕೇಶ್ ಹೇಳಿದ್ರು, ನಾವೆಲ್ಲರೂ ಕೂಡ ರೈತರ ಮಕ್ಕಳು, ನೀವು ಕೂಡ ರೈತರ ಮಕ್ಕಳೇ, ನಾವೇನು ಬಾಂಬ್ ಹಾಕಕ್ಕೆ ಏನ್ ಬಂದಿಲ್ಲ ಇಲ್ಲಿ, ಅಥವಾ ಏನು ನಾವೇನು ಯಾರಿಗೂ ಕೂಡ ಅಲ್ಲೇ ಮಾಡಿಲ್ಲ, ಯಾರಿಗೂ ಕೂಡ ಕೈ ಮಾಡಿಲ್ಲ ಅಧಿಕಾರಿಗಳಿಗೆ. ನಾವು ಕೂಡ ನ್ಯಾಯಯುತವಾದಂತ ಹೋರಾಟವನ್ನ ಮಾಡ್ಲಿಕ್ಕೆ ನ್ಯಾಯ ಕೇಳಕ್ ಬಂದಿದ್ದೀವಿ. ಇಷ್ಟೊಂದು ಜನ ಅವಶ್ಯಕತೆ ಇರಲಿಲ್ಲ ನೋಡಿ. ನಿಮ್ಮ ಅಧಿಕಾರಿಗಳಿಗೆಲ್ಲರಿಗೂ ಕೂಡ ಕೊಡ್ತಾ ಇರುವಂತದ್ದು, ನಮ್ಮ ರೈತ ಕಟ್ತಾ ಇರ್ತಕ್ಕಂಥ ತೆರಿಗೆ ದುಡ್ಡಿನಲ್ಲಿ ನಿಮ್ಗೆಲ್ರಿಗೂ ಕೂಡ ಸಂಬಳ ಕೊಡ್ತಾ ಇರ್ತಕ್ಕಂಥದ್ದು. ನಿಮ್ಮ ರೆವಿನ್ಯೂ ಅಧಿಕಾರಿಗಳು ನಮ್ಮ ರೈತರು ಹೋದ್ರೆ ಅವಾಜ್ ಹಾಕುವಂಥದ್ದು, ಕ್ಷಮೆ ಕೇಳು ನಾನು ಮಾಡ್ಕೊಡ್ತೀನಿ ಅಂತಕ್ಕಂಥದ್ದು. ರೈತ ಅವ್ನ ಕೋಪದಲ್ಲಿ ಮಾತಾಡ್ತಾನೆ ಮೇಡಮ್ ಅವರೇ. ಅವಿದ್ಯಾವಂತರು ನಮ್ಮ ರೈತರು, ಓದ್ಲಿಲ್ಲ. ಈಗ ಹೇಳಿದ ಕೆಲಸ 10 ಸರಿ ಸುತ್ತಿಸಿದ್ರೆ ಅವ್ನ ಬಾಯಿಗೆ ಬಂದಾಗ ಮಾತಾಡ್ತಾನೆ. ತಾಳ್ಮೆ ಇರಬೇಕು. ಆ ಸುತ್ತಿಸುವಂತ ಕೆಲಸ, ಬಯಸ್ಕೊಳ್ಳುವಂತ ಕೆಲಸ ನಿಮ್ಮ ಅಧಿಕಾರಿಗಳು ಯಾಕೆ ಮಾಡ್ತಾರೆ? ಮಾಡಬಾರ್ದಲ್ವಾ? ಅವ್ರು ಬಂದಾಗ 1 ಸರಿ 2 ಸರಿನಲ್ಲೇ ಕೆಲಸವನ್ನ ಮಾಡಿ ಕಳಿಸಿದ್ರೆ ನಮ್ಮ ರೈತರು ಯಾರು ಕೂಡ ಬಯ್ಯೋದಿಲ್ಲ, ಬಹಳ ಸಭ್ಯಸ್ಥರು. ಈಗ ಇನ್ನೊಂದು ನಮ್ಮ ನಾಗರಾಜು ಒಂದು ಆರೋಪವನ್ನ ಮಾಡಿದ್ರು ಮೇಡಮ್ ಅವರೇ, ಇದು ಗಂಭೀರವಾದಂತ ವಿಚಾರ. ರೆಕಾರ್ಡ್ ರೂಮ್ ನಲ್ಲಿ ಇರ್ತಕ್ಕಂಥ ವ್ಯಕ್ತಿ ರೈತರಿಗೆ ನಮ್ಮ ಯಾವುದೇ ದಾಖಲಾತಿ ಬೇಕಾದ್ರೂ ಸ್ಪಂದಿಸೋದಿಲ್ಲ ಆಗ್ತದೆ. ಏನು ನಮ್ಮ ಕನಕಪುರದಲ್ಲಿ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಇತ್ತೀಚೆಗೆ ಒಂದು ಘಟನೆ ನಡೀತು. ನಿಮ್ಗೆ ಏನಾದ್ರು ಮಾಧ್ಯಮದವರು ನಮ್ಮ ರೈತರು ಗೊತ್ತಿದ್ಯಾ? ಒಂದು 20 ದಿವಸಗಳ ಹಿಂದೆ ಸಿಎಂ ಅವರ ಸ್ವಕ್ಷೇತ್ರ ತಾಲೂಕು ಕಚೇರಿನಲ್ಲಿ ರೆಕಾರ್ಡ್ ರೂಮ್ ನಲ್ಲಿ ಸರ್ಕಾರಿ ನೌಕರನಲ್ಲದ ವ್ಯಕ್ತಿ ಕೆಲಸವನ್ನ ಮಾಡ್ತಿದ್ದ. ಸುಮಾರು 7 ವರ್ಷಗಳಿಂದಲೂ ಕೂಡ ಅವನು ಸರ್ಕಾರಿ ನೌಕರನೇ ಅಲ್ಲ, ಕೆಲಸ ಮಾಡ್ತಿದ್ದ. ಅವನು ಲೋಕಾಯುಕ್ತರು ಬಂದ್ರು, ಯಾವುದೋ ಒಂದು ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ತಗಲಾಕೊಂಡ. ಆ ತಹಸೀಲ್ದಾರ್ ಹೇಳ್ತಾರೆ, ಕನಕಪುರದ ತಹಸೀಲ್ದಾರು, ನನಗ್ ಗೊತ್ತೇ ಇಲ್ಲ, ನಮ್ ನೌಕರ ಅಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇದು ಯಾವ ವ್ಯವಸ್ಥೆಯಲ್ಲಿ ಇದೀವಿ? ಯಾವ ನಾಗರಿಕ ಸಮಾಜದಲ್ಲಿ ನಾವು ಬದುಕ್ತಾ ಇದೀವಿ ಹೇಳಿ? ನಾವೇನಾರ ಕೇಳಿದ್ರೆ ಅಭಿವೃದ್ಧಿಯ ವಿರೋಧಿಗಳು, ರೈತರ ಸಮಸ್ಯೆಯನ್ನ ಕೇಳಿದ್ರೆ ಸರ್ಕಾರದ ವಿರೋಧಿಗಳು. ಈ ವಿಚಾರವನ್ನು ನಾವು ಕೇಳಬಾರ್ದ? ಹಾಗಾದ್ರೆ ನಿಮ್ಮ ರೆಕಾರ್ಡ್ ರೂಮ್ ನಲ್ಲೂ ಕೂಡ ಇಲ್ಲೂ ಕೂಡ ಸರ್ಕಾರಿ ನೌಕರನೇ ಕೆಲಸ ಮಾಡ್ತಾ ಇದ್ದಾನೆ ಅಂತಕ್ಕಂಥ ಯಾವ ಆಧಾರದ ಮೇಲೆ ನಾವು ಹೇಳಿ ಪರಿಗಣಿಸೋಣ? ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ವ್ಯಾಜ್ಯ ಇರ್ಬೋದು, ಏನು ಕೋರ್ಟ್ಗೆ ಯಾವ್ದಾದ್ರು ಕೇಸ್ಗಳನ್ನ ಹಾಕೊಂಡ್ರೆ ಇಲ್ಲಿ ರೆಕಾರ್ಡ್ ರೂಮ್ ನಲ್ಲಿ ತಗೊಂಡು ಹೋದಂತ ದಾಖಲಾತಿಗಳಿರ್ತಾವಲ್ಲ, ಅವನ್ನ ಸರ್ಟಿಫೈಡ್ ಅನ್ನ ನೀವು ಮಾಡ್ಕೊಂಡಿರ್ತೀರಿ. ಕಾನೂನು ಹೇಳ್ತದೆ, ಏನು ಸರ್ಕಾರಿ ನೌಕರಿಯಲ್ಲಿದ್ದಂತ ವ್ಯಕ್ತಿ ಮಾತ್ರ, ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇದ್ದಂತ ವ್ಯಕ್ತಿ ಅಲ್ಲ, ಸರ್ಕಾರಿ ನೌಕರ ಅದನ್ನ ಸರ್ಟಿಫೈಡ್ ಮಾಡಿಕೊಟ್ರೆ ಮಾತ್ರ ಅದು ಉತ್ತೀರ್ಣ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಅದು ನೀವು ಪರಿಗಣಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಕಚೇರಿಗಳಲ್ಲಿ, ಕೋರ್ಟ್ಗಳಲ್ಲಿ ಹೇಳ್ತದೆ. ಈಗ ಕನಕಪುರದಲ್ಲಿ 7 ವರ್ಷದಿಂದಲೂ ಕೂಡ ದಾಖಲಾತಿಗಳನ್ನ ಹಣ ತೆಗೆದುಕೊಂಡು ಬೇಕಾದವ್ರಿಗೆ ಕೊಟ್ಟಿದ್ದಾನಲ್ಲ ಆ ವ್ಯಕ್ತಿ. ಆ ದಾಖಲಾತಿಗಳ ಕಥೆ ಏನು? ಕೋರ್ಟ್ ಹಾಕೊಂಡಿರುವಂತ ನಮ್ಮ ರೈತರ ಕಥೆ ಏನು, ವ್ಯಥೆ ಏನು? ಇದಕ್ಕೆ ಯಾರು ಹೊಣೆ? ಅದೇ ರೀತಿ ರಾಮನಗರ ರೆಕಾರ್ಡ್ ರೂಮ್ ನಲ್ಲೂ ಕೂಡ ಇದೇ ರೀತಿ ಸಂದರ್ಭ ಇದೆ ಅಂತ ಹೇಳಿ ನಮ್ಮೆಲ್ಲರ ಡೌಟ್, ನಮ್ ಸಂಶಯ ಇದೆ. ಅದು ಕೂಡ ಇತ್ಯರ್ಥ ಆಗ್ಬೇಕು. ನಮ್ಮ ಕೂಲಿ, ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ತಗೊಂಡಂತ ಕೂಲಿಗಳು ಈ ನಮ್ಮ ರೈತರು ಬಂದಂತ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಬೈದು ಕಳಿಸುವಂತ ಪ್ರವೃತ್ತಿ ನಾವು ಯಾರು ಕೂಡ ರೈತ ಸಂಘ ಖಂಡಿಸ್ತದೆ. ನಾವು ರೈತ ಸಂಘ ಬಿಡೋದಿಲ್ಲ. ಇವತ್ತು ಶಾಂತಿಯುತವಾದಂತ ಗಾಂಧೀಜಿಯವರ ಫೋಟೋವನ್ನ ಇಟ್ಟುಕೊಂಡು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಏನಾದ್ರೂ ತಹಸೀಲ್ದಾರ್ ಮೇಡಮ್ ಅವರೇ ಶೀಘ್ರವೇ ನಮ್ಮ ಎಲ್ಲಾ ಸಮಸ್ಯೆಗಳನ್ನ ಸಭೆ ಕರೆದು ಬಗೆಹರಿಸಲಿಲ್ಲ ಅಂತ ಹೇಳಿದ್ರೆ ನಾವು ತಾಲೂಕು ಕಚೇರಿಗಳು ಕೂಡ ನುಗ್ಗಲಿಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ. ನಾವೆಲ್ಲರೂ ಕೂಡ ಏನಪ್ಪ ರೆಡಿನಾ? ಆಗ್ಬೋದಾ? ಮೊಂಡತನವನ್ನ ತೋರಿದ್ರೆ ರೈತರ ಕೆಲಸ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿದ್ದು 4-5 ಬಾರಿ ಜಿಲ್ಲಾಧಿಕಾರಿಗಳು ತೊಡಗಬೇಕು ಅಂತೇಳಿ ಅದೇ ರೀತಿಯಾದಂತಹ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ. ಇವತ್ತು ನೀವು ಮಹಿಳೆ ಇದ್ದೀರಿ,
ನಿಜವಾಗ್ಲೂ ಕೂಡ ನಿಮ್ಮ ಮೇಲೆ ಅಪಾರವಾದಂಥ ಗೌರವ ಇದೆ ಮೇಡಮ್ ಅವರೇ. ನಾವು ಯಾರನ್ನೂ ಕೂಡ ಅವಮಾನ ಮಾಡ್ಲಿಕ್ಕೆ ಬಂದಿಲ್ಲ. ಅಧಿಕಾರಿಗಳನ್ನ, ಪೊಲೀಸ್ನವ್ರಿಗೂ ಕೂಡ ನೀವು ಕೂಡ ನಮ್ಮನ್ನ ರಕ್ಷಣೆ ಮಾಡಲಿಕ್ಕೆ ನೀವು ಕೂಡ ಬಂದಿದ್ರಿ. ನಾವು ಯಾವುದೇ ಥರ ಕಾನೂನನ್ನ ಕೈಗೆ ತಗೊಳ್ಳುವಂಥ ಕೆಲಸವನ್ನು ಇದುವರೆಗೂ ಮಾಡಿಲ್ಲ, ಮುಂದೆ ನಾವು ಮಾಡೋದಿಲ್ಲ. ಶಾಂತಯುತವಾಗಿ ಪ್ರತಿಭಟನೆಯನ್ನು ಮಾಡ್ತೀವಿ. ಆದ್ರೆ ನಮ್ಮ ರೈತರ ಸಮಸ್ಯೆ ಬಗೆಹರಿಬೇಕು. ಇನ್ನು ಎಷ್ಟು ದಿವಸಗಳಲ್ಲಿ ನಿಮ್ಮ ಬಗೆಹರಿಸ್ತೀರಿ, ಹೇಗ್ ಬಗೆಹರಿಸ್ತೀರಿ ಅಂತಕ್ಕಂಥದ್ದನ್ನ ನೀವೆಲ್ಲರೂ ಕೂಡ ಹೇಳ್ಬೇಕು. ಯಾವ್ದಾರ ಒಂದ್ ಕೆಲಸ ಆಗಿಲ್ಲ ಅಂದ್ರೆ ಅಧಿಕಾರಿಗಳು ಕಳ್ಸಾಕ್ಬಿಡ್ತಾರೆ. ನಮ್ದೇ ಅದು ಅಷ್ಟೇ, ಒಂದೇನಾರ ಕೆಲಸ ಮಾಡಿಲ್ಲ ಅಂದ್ರೆ ಯಾವ ತರ ಕೈ ಕೆಲಸ ಆಗಿಲ್ಲ ಅಂದ್ರೆ ತೆಗಿತಾರೆ. ನಿಮ್ ಕೈಗಳೇ ಕೆಲಸ ಆಗಿ ನಿಮ್ ಇಷ್ಟು ಕೆಲಸ ಆಗಿಲ್ಲ ಅಂದ್ರೆ ಯಾರ ಹತ್ರ ಕೇಳುವ ಹೋಗಿ ಹೇಳಿ. ನೀವು ಈ ಕೆಲಸಕ್ಕೆ ನಾನು ಯಾವ ಮಾಡಿರೋದು ನಿಮ್ಗ ಇನ್ಯಾವ ಕೆಲಸ ಮಾಡ್ತಾ ಇದ್ದೀರಾ ನೀವು? ಇಷ್ಟು ಕೆಲಸ ಪೆಂಡಿಂಗ್ ಅದಲ್ಲ, ಯಾಕೆ ಯಾಕೋಸ್ಕರ ಮಾಡ್ತಾ ಇದ್ದೀರಿ ನೀವು? ಏನ್ ಮಾಡಿದ್ರ ರೈತರಿಗೆ ನೀವು? ರೈತರಿಗೆ ಯಾಕೆ ಕಳಿಸ್ತಾ ಇದ್ದೀರಾ? ರೈತರು ಇವತ್ತಿನ ಜೆಂಟ್ಸು ಲೇಡೀಸ್ಗೆ ಬೈತಾರೆ ಅಂತ ಕಂಪ್ಲೇಂಟ್ ಮಾಡ್ತೀರಲ್ವಾ? ಸರಿ, ಮನೆಗೂ ಲೇಡೀಸ್ ನಿಂತ್ಕೊತೀವಿ, ಕೆಲಸ ಮಾಡ್ಕೊಳ್ಳಿ. ಎಷ್ಟು ದಿನ ಆಗುತ್ತೆ ಆ ಕೆಲಸ ಮಹಿಳೆಯರು ಇದು ಮಾಡ್ತೀವಿ, ಜೆಂಟ್ಸ್ ಬೈತಾರೆ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀರಾ? ಅದಕ್ಕೆ ಮಾತಾಡ್ತಾರೆ. ತಪ್ಪಾಯ್ತಂತ ಕ್ಷಮೆ ಯಾರಿಗೆ ಕೇಳಿದ್ರು? ರೈತರನ್ನ ಕ್ಷಮೆ ಕೇಳಿದಾರ ಯಾರಾದ್ರೆ? ರೈತ ಯಾಕೆ ನಿಮ್ಮನ್ನ ಕ್ಷಮೆ ಕೇಳಬೇಕು? ನೀವು ಹೋಗಿದ್ರು ಸಂಬಳ ತಗೋತೀರಿ ತಿಂಗಳ, ಆ ತಿಂಗಳಲ್ಲಿ ಹೋಗಿ ಮಾರಲ್ಲಿ ದಿನಸಿ ತಗೋಬೇಕಿರ. ಆ ದಿನಸಿ ಯಾರು ಬೆಳೆದು? ನಮ್ಮ ರೈತ ಬೆಳೆದು. ಏನೇ ಆದ್ರೂ ಅಷ್ಟೇ, ರೈತನೇ ಅದು ತರಬೇಕು ಮಾರ್ಕೆಟ್ಗೆ. ಆ ಮಾರ್ಕೆಟ್ ಏನಾದ್ರು ನಿಲ್ಸಿದ್ರೆ ಏನಾಗುತ್ತೆ? ನಮ್ಮ ಇದ್ರಲ್ಲಿ ಪಾಕಿಸ್ತಾನದಲ್ಲಿ ಇದ್ದಾವ ನಾವು, ಕರ್ನಾಟಕದಲ್ಲಿ ತಾನೇ ಇರೋದು. ಕರ್ನಾಟಕದ ಕಷ್ಟ ಸುಖ ಅರ್ಥ ಮಾಡ್ಬೇಕು ತಾನೇ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದವರು ನಮ್ಮ ತಾಲೂಕು ಕಚೇರಿ ಮುಂದೆ ಒಂದು ಸ್ಟ್ರೈಕ್ ನ ಆಯೋಜನೆ ಮಾಡಿದ್ದಾರೆ. ಇದ್ರದ್ದು ಮೆಮೊರಂಡಮ್ ಸಹ ನನಗೆ ಈ ಕೈ ಕೊಟ್ಟಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಿಮ್ದೆಲ್ಲರಿಗೂ ನಾನು ಇದನ್ನ ಅಹವಾಲನ್ನ ಕೇಳಿದ್ದೀನಿ. ಅದರಲ್ಲಿ ಮುಖ್ಯವಾಗಿ ರೆಕಾರ್ಡ್ ರೂಮ್ ವಿಚಾರವಾಗಿ ನೀವು ನಮ್ಗೆ ಹೇಳಿದ್ರಿ. ರೆಕಾರ್ಡ್ ರೂಮ್ ಅಲ್ಲಿ ನಮ್ದು ಕಂಪ್ಲೀಟ್ 100% ಸ್ಕ್ಯಾನಿಂಗ್ ಆಗಿದೆ. ಆದ್ರೆ ಅದರಲ್ಲಿ ಇನ್ನ ನಾವು ಸ್ಕ್ಯಾನಿಂಗ್ ಮಾಡಿರೋದನ್ನ ಅಪ್ಲೋಡ್ ಮಾಡಿ ಅಪ್ರೂವ್ ಮಾಡಬೇಕು. ಅದನ್ನ ಶಿರಸ್ದಾರ್ಗಳು ಪ್ರತಿ ದಿನನಿತ್ಯ ಅಪ್ರೂವ್ ಮಾಡ್ತಿದ್ದಾರೆ. ಅಪ್ರೂವ್ ಮಾಡ್ತಿದ್ದಂಗೆ ಡಾಕ್ಯುಮೆಂಟ್ಸ್ ಸಿಗುತ್ತೆ ನಿಮಗೆ. ಯಾವುದು ನಿಮಗೆ ಡಾಕ್ಯುಮೆಂಟ್ ಸಿಗ್ತಾ ಇಲ್ಲ ಅದನ್ನ ಇಮಿಡಿಯೇಟ್ ಆಗಿ ಅಪ್ರೂವಲ್ ಮಾಡ್ಲಿಕ್ಕೆ ನಾನು ಯಾವ್ದು ಅರ್ಜಿ ಬರುತ್ತೆ ಅದಕ್ಕೊಂದು ರಿಜಿಸ್ಟರ್ ಮೇಂಟೈನ್ ಮಾಡಿ ಇಮಿಡಿಯೇಟ್ ಆಗಿ ಅಪ್ರೂವಲ್ ಮಾಡಿಸಿ ಇಶ್ಯೂ ಮಾಡ್ಲಿಕ್ಕೆ ನಾನು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಮೀಟಿಂಗ್ ನ ಕಂಡಕ್ಟ್ ಮಾಡಬೇಕು ಅಂತ ಕೇಳಿದ್ದೀರಾ. ಈಗಾಗಲೇ ನಮ್ಮ ತಾಲೂಕಲ್ಲಿ ನಾನು ಒಂದು ಮೀಟಿಂಗ್ ಕಂಡಕ್ಟ್ ಮಾಡಿದ್ದೀನಿ. ಈಗ 2ನೇ ಸಲ ಮೀಟಿಂಗ್ ಕರಿಬೇಕು ಅಂತ ಕೇಳ್ಕೊಂತಿದ್ದೀರಾ. ಈಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಲೆಕ್ಷನ್ ವಿಚಾರದಲ್ಲಿ ನಡೀತಾ ಇರೋದ್ರಿಂದ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಲ್ಲಿ ಎಲ್ಲರೂ ನಾವು ಭಾಗವಹಿಸ್ತಾ ಇದ್ದೀವಿ. ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೆಲಸ ಅತಿ ಹೆಚ್ಚಿರುತ್ತೆ ಎಲೆಕ್ಷನ್ ವರ್ಕ್ ಅಲ್ಲಿ. ಹಂಗಾಗಿ ಸ್ಪೆಷಲ್ ಇಂಟೆನ್ಸಿವ್ ಡಿವಿಷನ್ ಮುಗಿದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಕರಿತೀನಿ. ನನ್ನ ಆಫೀಸಲ್ಲಿ ನಡೀತಾ ಇದೆ. ಆನ್ಲೈನ್ ಅಲ್ಲಿ ಬಗರ್ಕಮ್ ಆ್ಯಪ್ ಬಿಟ್ಟಿದ್ದಾರೆ. ಅವ್ರು ಪ್ರತಿಯೊಬ್ರು VA ಮತ್ತೆ RI ಅವರು ಸ್ಪಾಟ್ಗೆ ಹೋಗಿ ಅಪ್ಲಿಕೇಶನ್ ರೈಸ್ ಮಾಡಿ ಅದನ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಯಾರಿಗೆ ಮಂಜೂರಿನೇ ಆಗಿಲ್ಲ ಅದನ್ನ ಒಂದು ಟೋಟಲ್ ಆಗಿ ಎಲ್ಲರಿಗೂ MLA ಅಧ್ಯಕ್ಷತೆಯಲ್ಲಿ ನಾವು ಇಟ್ಬಿಟ್ಟು ಮಾಡಿಸ್ತೀವಿ. ಈಗ ಯಾವ್ದು ನಾವು ಬಗರ್ಕಮ್ ಅರ್ಜಿಗೆ ಹೋಗ್ತಾ ಇದೀವಿ ಈಗಾಗಲೇ ಮಂಜೂರಿಯಾಗಿ ಖಾತೆ ಮತ್ತೆ ಪಾಣಿ ಬರದೇ ಇರೋರನ್ನ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಿ ಮಾಡಿಸ್ತಾ ಇದೀವಿ. ಇದು ಕಂಟಿನ್ಯೂಸ್ ಪ್ರಾಸೆಸ್. ಯಾರು ನನಗಿನ್ನ ಮಂಜೂರಿನೇ ಆಗಿಲ್ಲ, ನಾನು ಅರ್ಜಿ 5053 ಹಾಕೊಂಡಿದ್ದೀನಿ ಅಂದ್ರೆ ದಯವಿಟ್ಟು ನನ್ನ ಗಮನಕ್ಕೆ ತಗೊಂಡು ಬನ್ನಿ. ನಾನು ಅದನ್ನ ಕಮಿಟಿಗೆ ಇಟ್ಬಿಟ್ಟು ಪಾಸ್ ಮಾಡಿಸ್ತೀನಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.